ಹೊಸದುರ್ಗದಿಂದ ಬಸವರಾಜ್ ಅವರು ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಬಸವರಾಜ್, ಏನ್ ಹೇಳ್ತೀರಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಇದು ನಮ್ಮ ಕೊಲೆ ಆಗಿರೋ ವ್ಯಕ್ತಿ ನಮ್ಮ ಚಿತ್ರದುರ್ಗ ಒಂದು ಬಾರಿ ನೋವಾಗ್ತಿದೆ ಮೇಡಮ್. ಇಂಥ ಕೊಲೆ ಮಾಡಿದಂಥ ಪ್ರತಿಯೊಂದು ಆರೋಪಿನೂ ಸಹ ಈ ಮಾಧ್ಯಮದವ್ರು ಎಷ್ಟು ಪ್ರಯತ್ನ ಪಟ್ಟು ಇದು ಮಾಡ್ತಿದ್ದೀರಾ, ಇದು ಎಂಡಿಂಗ್ ಅವ್ರ ಶಿಕ್ಷೆ ಆಗೋ ತನಕ ಸಹ ಡೈಲಿ ಇದನ್ನ ಕೊಡ್ತಿರ್ಬೇಕು. ಅವ್ರು ಏನು ಅಪ್ಡೇಟ್ ಆಯ್ತು ಅಂತೇಳಿ ಒಂದು ಮಾಹಿತಿ ತಿಳಿಸ್ತಿರ್ಬೇಕು ಜನಗಳಿಗೆ. ಖಂಡಿತ ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡೇ ಮಾಡ್ತೀವಿ ಬಸವರಾಜ್. ಅದೇ ಮೇಡಮ್, ಯಾಕಂದ್ರೆ ಈಗ ಇನ್ನೊಂದು ಕೇಸ್ ಬಂತು, ಇನ್ನೊಂದು ಇದಾಯ್ತು ಅಂತೇಳಿ ಮತ್ತೊಂದು ಇದಕ್ಕೆ ಹೋದಾಗ ಇದು ಮರ್ತೇ ಬಿಡ್ತೇವೆ. ಆ ಥರ ಆಗಬಾರ್ದು ಮಾಧ್ಯಮದವರು ಅಂತ ನಾವು ಕೇಳ್ಕೊಂತೀವಿ, ಮನವಿ ಮಾಡ್ಕೊಂತೀವಿ. ಇದು ಸಮಾಜಕ್ಕೆ ಇವ್ರು ಎಷ್ಟು ಜನಗಳನ್ನ ಬೆಳೆಸಿರೋದು ಇವ್ರನ್ನ, ಅಭಿಮಾನಿಗಳು ಬೆಳೆಸಿರೋದು ಇವ್ರೇನು ಬೆಳೆದಿಲ್ಲ. ಅಷ್ಟು ಅಂತ ಅಭಿಮಾನಿನ ಕೊಲೆ ಮಾಡಿದ್ದಾರೆ ಅಂದ್ರೆ ಇವ್ರು ಹೆಂಗಿರ್ಬೋದು ಅಂತ. ರೈಟ್. ಥ್ಯಾಂಕ್ ಯು ಬಸವರಾಜ್, ನ್ಯೂಸ್ ಪರ್ಸ್ ಜೊತೆ ಮಾತನಾಡಿದ್ದಕ್ಕೆ. ಮಧುಗಿರಿಯಿಂದ ವಿಜಯ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ವಿಜಯ್ ಕುಮಾರ್ ನಮಸ್ಕಾರ. ನಮಸ್ತೆ ಮೇಡಮ್. ಏನ್ ಅನ್ಸುತ್ತೆ ವಿಜಯ್ ಕುಮಾರ್ ಇದನ್ನೆಲ್ಲ ನೋಡಿದ್ಮೇಲೆ? ಮೇಡಮ್, ಒಂದೇ ಒಂದು ಫೋನ್ ಕಾಲಲ್ಲಿ ಇದೆಲ್ಲ ಪ್ರಾಬ್ಲಮ್ ಪೂರ್ತಿ ಸೆಟರೇಟ್ ಆಗಿರೋದು. ಆದ್ರೆ ಇವರು ಅದನ್ನ ಕಾನೂನು ಕೈ ತಗೊಂಡಿದ್ದಾರೆ, ಆಗೋಗಿದೆ. ನಾವು ಕೇಳೋದು ನಮ್ಮ ಕಡೆಯಿಂದ ಏನು ಅಂದ್ರೆ ಮೇಡಮ್, ಈಗ ಇವನು ಏನಿದಾನೆ ಸತ್ತೋಗಿರೋನು, ಅವನಿಗೇನಾದ್ರೂ ಪರಿಹಾರ ಕೊಡ್ಬೇಕು ಮೇಡಮ್. ಇವರು ಸರ್ಕಾರ ಪರಿಹಾರ ಕೊಡ್ಬೇಕು. ಸರ್ಕಾರ ಅಲ್ಲ ಮೇಡಮ್, ಇವ್ರು ಯಾರು ಆರೋಪಿಗಳಿದಾರೋ ಅವ್ರು ಪರಿಹಾರ ಕೊಡ್ಬೇಕು. ಆರೋಪಿಗಳು, ಮೈನ್ ಆರೋಪಿ A1 ಯಾರು ಇದಾರೆ ಆರೋಪಿ, ಅವ್ರು ಕೊಡ್ಬೇಕು ಮೇಡಮ್. ರೈಟ್. ಥ್ಯಾಂಕ್ ಯು ವಿಜಯ್ ಕುಮಾರ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.